ವಿಶ್ವಕ್ಕೆ ಉತ್ತಮ ಸಂದೇಶ ಸಾರಿದ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಅವರ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದಲ್ಲಿ ಸಾಗಬೇಕು ಎಂದು ಶಾಸಕ ಟಿ. ರಘುಮೂರ್ತಿ ಹೇಳಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ಬಲಿಜ ಸಮಾಜದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜಾತಿ ಮತ ಕುಲಗೋತ್ರಗಳ ವರ್ಣಭೇದವನ್ನು ಖಂಡಿಸಿ ದೀನ ದಲಿತರು ಮತ್ತು ಶೋಷಿತರ ಉದ್ಧಾರಕ್ಕಾಗಿ ವಿಶ್ವಮಾನವ ಸಂದೇಶ ಸಾರಿದ ನಾರಾಯಣ ಯತೀಂದ್ರ ಅವರ ಜಯಂತಿ ಆಚರಣೆ ಅರ್ಥಪೂರ್ಣವಾಗಿದೆ. ಮಹಾನ್ ನಾಯಕರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಬಲಿಜ ಸಂಘದ ಅಧ್ಯಕ್ಷ ಬಿ. ಸಿ. ಸಂಜೀವಮೂರ್ತಿ ಮಾತನಾಡಿ, ರಾಷ್ಟ್ರೀಯ ಹಬ್ಬಗಳ ಸಮಿತಿಯಿಂದ ಆಚರಿಸಲಾಗುತ್ತಿರುವ ಬುದ್ಧ, ಬಸವ, ಅಂಬೇಡ್ಕರ್ ಸೇರಿದಂತೆ ವಿವಿಧ ದಿನಾಚರಣೆಗಳನ್ನು ಯಾವುದೇ ಒಂದು ಜಾತಿಗೆ ಸೀಮಿತಗೊಳಿಸದೆ ಎಲ್ಲಾ ಸಮುದಾಯಗಳ ವಿಶ್ವಾಸದೊಂದಿಗೆ ಶಾಲಾ ಕಾಲೇಜುಗಳು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಸಮಗ್ರವಾಗಿ ಆಚರಿಸುವಂತೆ ಆಗಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರೇಹಾನ್ ಪಾಷಾ, ಬಿ. ವಿ. ಚಿದಾನಂದ, ತಾಪಂ ಯೋ ಶಶಿಧರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಮಾಜಿ ನಗರಸಭೆ ಸದಸ್ಯರು ಹಾಗೂ ಬಲಿಜ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಇವತ್ತೇನು ದಿನನಿತ್ಯದಲ್ಲಿ ನಡೀತಾ ಇದೆ ಅದನ್ನ ಈಗಿಂದ 300 ವರ್ಷದ ಕೆಳಗಡೆನೆ ಯೋಗಿ ನಾರಾಯಣ ಯತೀಂದ್ರ ಬರ್ತಾರೆ. ಏನಿವತ್ತು ನಾವು ನಿನ್ನೆ ಆ ಕಾಲಜ್ಞಾನ ಪುಸ್ತಕವನ್ನ ಸುಮ್ಮನೆ ನೋಡಿದಾಗ ಇವತ್ತು ಏನು ಪ್ರಪಂಚದಲ್ಲಿ ಯುದ್ಧ ಆಗ್ತಿದೆ ಅದನ್ನು ಸಹ ಅದನ್ನು ನಮೂದಿಸಿದೆ. ಅಂದರೆ ಅವರ ಜ್ಞಾನ ಎಷ್ಟು ವಿಶಾಲವಾಗಿದ್ದು ಎಷ್ಟು ನಿಜ ಇತ್ತು ಅನ್ನೋದಕ್ಕೆ ನಿಜವಾಗಲೂ ಬಹಳ ಸಂತೋಷ ಆಗುತ್ತೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಅವರು ನಮ್ಮ ಪ್ರಜಾ ಸಮಾಜದಲ್ಲಿ ಹುಟ್ಟಿರ್ಬೋದು, ನಮ್ಮ ಕೆಲಸವನ್ನು ಮಾಡಿರ್ಬೋದು, ಆದರೆ ಅವರು ಕೇವಲ ಕಾಲಜ್ಞಾನವನ್ನು ಬರೀ ನಮ್ಮ ಸಮಾಜಕ್ಕಷ್ಟೇ ಸೀಮಿತ ಮಾಡಿಲ್ಲ, ಇಡೀ ಪ್ರಪಂಚದ ಎಲ್ಲ ಜನ ಸಮುದಾಯಕ್ಕೂ ಸೇರಿರ್ತಕ್ಕಂಥ ಕಾಲಜ್ಞಾನವನ್ನು ಬರೆದಿರ್ತಕ್ಕಂಥವ್ರು. ನಾನು ಈ ಸಂದರ್ಭದಲ್ಲಿ ಅನೇಕ ನಾವು ರಾಷ್ಟ್ರೀಯ ಹಬ್ಬಗಳನ್ನು ಮಾಡಿದ್ದೀವಿ. ಒಂದು ವಾಲ್ಮೀಕಿ ಜಯಂತಿ ಇರ್ಬೋದು, ಬಸವ ಜಯಂತಿ ಇರ್ಬೋದು, ಅಸಿದ್ಧವಾದಂಥ ಆಚರಣೆ ಆಗ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ನೋವಾಗುತ್ತೆ. ಯಾಕಂದರೆ ವಾಲ್ಮೀಕಿ ಇವತ್ತು ರಾಮಾಯಣವನ್ನು ಬರೆದಿರ್ತಕ್ಕಂಥ ವಾಲ್ಮೀಕಿ ಇಡೀ ನಮ್ಮ ಮಾನವ ಕುಲಕ್ಕೆ ಬೇಕಾದಂಥದ್ದು. ಅದು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದು. ನಮ್ಮ ಯೋಗಿ ನಾರಾಯಣರು ಸಹ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಆಗ್ತಾ ಇದ್ದಾರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವುದು ಇವತ್ತು ಕನಕದಾಸರ ಜಯಂತಿ ಇರ್ಬೋದು, ಕನಕದಾಸರು ಕೇವಲ ಆ ಸಮಾಜಕ್ಕಷ್ಟೇ ಅಲ್ಲ, ಅವರ ಕೊಡುಗೆ ಇಡೀ ಮಾನವ ಸಮಾಜಕ್ಕೆ ಸೇರಿದ್ದಾರೆ. ಇಂಥ ಜ್ಞಾನಿಗಳು ಯಾವುದೇ ಒಂದು ಉತ್ತಮವಾದ ಕೆಲಸ ಮಾಡಿದ್ರು ಸಮೇತ ಇಡೀ ಸಮಾಜದ ದೃಷ್ಟಿ ಇಟ್ಕೊಂಡು ಮಾಡಿದಷ್ಟೇ ಯಾವುದೇ ಜಾತಿಯ ಸೀಮಿತವಾಗಿ ಮಾಡಿಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳು ನಾವು ಮಾಡಬೇಕಾದ್ರೆ ಎಲ್ಲ ಸಮಾಜದವರು ಯಾವುದೇ ಒಂದು ಜಯಂತಿ ಆಗಲಿ ಎಲ್ಲ ಸಮಾಜದ ವಿಶ್ವಾಸ ತೆಗೆದುಕೊಂಡು ಮಾಡ್ತಕ್ಕಂಥ ಏನಿವತ್ತು ನಮ್ಮ ಜನಪ್ರಿಯ ಶಾಸಕರು ಇವತ್ತು ಶಾಸಕರಾಗಿ ಎಲ್ಲ ಜನಗಳ ಎಲ್ಲ ಸಮಾಜದ ಪ್ರೀತಿಯನ್ನು ತೆಗೆದುಕೊಂಡಿದ್ರು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇಂಥ ಆಚರಣಾ ಕಾರ್ಯಕ್ರಮಗಳು ಸಹ ಎಲ್ಲ ಸಮಾಜದ ಎಲ್ಲ ಜಾತಿ ಭೇದ ಇದ್ದರೆ ಎಲ್ಲರನ್ನೂ ಸಹ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇಂಥ ಜಯಂತಿಗಳನ್ನು ಆಚರಿಸಿದರೆ ನಿಜವಾಗ್ಲೂ ಅರ್ಥಪೂರ್ಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಸುಮಾರು 42 ಜಯಂತಿಗಳನ್ನು ನಾವು ತಾಲೂಕಾ ಕಚೇರಿಯಲ್ಲಿ ನಾವು ಯಾವತ್ತು ಸರ್ಕಾರದ ವತಿಯಿಂದ ಏನು ಅದನ್ನು ಅವರವರ ಜಯಂತಿಯ ಸಂದರ್ಭದಲ್ಲಿ ನಾವು ಇಂಥ ಒಂದು ಸರಳವಾದ ಕಾರ್ಯಕ್ರಮಗಳನ್ನು ತಾಲೂಕು ಕಚೇರಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ಅದಕ್ಕೆ ಪೂರ್ವವಾಗಿ ಮತ್ತು ಕೈವಾರ ತಾತೆಯ ಶ್ರೀ ಯೋಗಿ ನಾರಾಯಣ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮ ಕುರಿತು ಈಗಾಗಲೇ ವಾಸ್ತವಿಕವಾಗಿ ತಹಸೀಲ್ದಾರ್ ಅವರು ಮಾತನಾಡಿದ್ದಾರೆ, ವಿಶೇಷ ಉಪನ್ಯಾಸ ಮಾಡಿ ಚಿದಾನಂದ ಅವರು ಮಾತನಾಡಿದ್ದಾರೆ, ಮತ್ತು ಇದನ್ನು ಉದ್ದೇಶಿಸಿ ಶಾಲೆಗಳು ಉದ್ದೇಶಿಸಿ ನಮ್ಮ ಸಂಜೀವ್ ಅವರು ಕೂಡ ಮಾತಾಡಿದ್ದಾರೆ. ತಮಗೆಲ್ಲರೂ ಗೊತ್ತಿರುತ್ತೆ, ಕೈವಾರ ಯೋಗಿ ನಾರಾಯಣ ಅವರು 1726ರಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಅವರು ನೆಲೆಸಿದ್ದಾರೆ. ಇವತ್ತು ಎಕ್ಸಾಕ್ಟ್ ಆಗಿ ಭಾಳಷ್ಟು 300 ವರ್ಷಗಳು ಗತಿಸಿ ಅವರು ಹುಟ್ಟಿ
ಅವರು ಅವರದೇ ಆದ ಒಂದು ಪವಾಡಗಳನ್ನು ಮಾಡಿ ಹೋಗಿದ್ದಾರೆ. ಯಾಕಂದರೆ ಎಲ್ಲ ಮಹಾತ್ಮರನ್ನು ನಾವೇನು ಜಯಂತಿಗಳನ್ನು ಆಚರಣೆ ಮಾಡ್ತೀವಿ, ಆ ಜಯಂತಿನಲ್ಲಿ ಬರ್ತಕ್ಕಂಥ ಮಹಾತ್ಮರ ಯಾವುದೇ ಒಂದು ಇತಿಹಾಸವನ್ನು ನೋಡಿದಾಗ ಅವರದೇ ಆದ ಒಂದು ಇತಿಹಾಸವನ್ನು ಈ ಮಣಿಪುರಕ್ಕೆ ಬಿಟ್ಟು ಹೋಗಿದ್ದಾರೆ. ಅದೇ ರೀತಿಯಾಗಿ ಕೈವಾರ ತಾತಯ್ಯನವರು ಅವರು ವಿಶೇಷವಾಗಿ ಕಾಲಜ್ಞಾನಿಗಳು, ಕವಿಗಳು ಮತ್ತು ಅವರು ಯೋಗಿಗಳು ಅಂತ ಒಂದು ಅವರ ಇತಿಹಾಸ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಕೈವಾರ ತಾತಯ್ಯನವರ ಕೈವಾರ ಅಂತ ಹೇಳಿ ಪ್ರಸಿದ್ಧಿ ಪಡೆದಿದೆ. ನಾನು ಕೂಡ ಬಹಳಷ್ಟು ಶಾಲೆಯಲ್ಲಿ ಓದಿದ್ದೀನಿ. ಅವರ ಚರಿತ್ರೆಯನ್ನು, ಇತಿಹಾಸವನ್ನು ನಾವಲ್ಲಿ ಕಾಣಬಹುದು. ಅವರ ಆಗಲೇ ಮಾತನಾಡಿದಂಥವರೆಲ್ಲ ಹೇಳಿದಂತೆ ಅವರು ಸಮಾಜ ಸುಧಾರಕರು, ಸಮಾಜಕ್ಕೋಸ್ಕರ ಅವರು ಯಾವುದೇ ಸಂದರ್ಭದಲ್ಲಿ ನಮಗೂ ಒಂದು ಜಾತಿಯ ವ್ಯವಸ್ಥೆಯಲ್ಲಿ ಯಾವ ಜಾತಿಗಳನ್ನು ನಾವು ಇಟ್ಟಿರ್ತೀವಿ, ಆದರೂ ನಾವು ಒಂದು ಜಾತಿಗೆ ಸೀಮಿತ ಆಗಿರಲ್ಲ. ನಾವೆಲ್ಲರೂ ಕೂಡ ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಅವರ ಒಂದು ಇತಿಹಾಸವನ್ನು ಬಿಟ್ಟೋಗಿರ್ತಾರೆ. ಹಾಗೆ ಅವ್ರು ಹೇಳಿದಂತೆ ಕಾಲಜ್ಞಾನಿಗಳು ಸಂಜೀವಿಗಳು ಕೂಡ ಹೇಳಿದಂತೆ ಇರ್ತಂತೆ ಅವರು ಮುಂದೆ ಏನಾಗಿತ್ತು, ಹಿಂದೇನಾಗಿತ್ತು, ಈಗ ಏನು ಹೇಳ್ತಿದ್ರು, ಮುಂದೆ ಏನಾಗುತ್ತೆ ಅನ್ನೋದನ್ನು ಅವರು ಊಹಿಸಿ 3 ವರ್ಷದ ಮೊದಲೇ ಅವರು ಮುಂದೆ ಏನಾಗ್ಬೋದು ಅಂತ ಹೇಳಿ ಅವರು ಅವರ ಜ್ಞಾನ ಅಂದರೆ ಎಲ್ರಿಗೂ ಎಲ್ಲರೂ ಆಗಲ್ಲ, ಅವರು ಇರ್ತಕ್ಕಂಥ ಜ್ಞಾನ ಅವರು ಆತ್ಮರಾಗಿರ್ತಾರೆ ಕಾಲಕ್ಕೆ ಅಂಥವ್ರು ಯೋಗಿ ನಾರಾಯಣಗಳು, ತಾತಯ್ಯವರು ಅವರ ಭಾಷೆ ಅದನ್ನೆಲ್ಲ ಈಗ ಹಂಗೆ ಹೇಳಿದರೆ ನಾನು ಮತ್ತೆ ಪ್ರಪಂಚ ಹೋಗಲ್ಲ. ಅವರು ಕಾಲಜ್ಞಾನ, ಕೀರ್ತನೆ, ಭಗವದ್ಗೀತೆ, ಮಹಾನಾಡಿಸತೆ ಅಂದರೆ ಅವರ ಕೃತಿಗಳು ಅಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಅವ್ರನ್ನ ವಿಶೇಷವಾಗಿ ಪ್ರಕೃತಿ ವಿಕೋಪಗಳು ಹಿಂದೆ ಏನಾಗ್ಬೋದು ಅನ್ನೋದನ್ನು ಈ ಸಮಾಜಕ್ಕೆ ತಿಳಿಸೋಂಥ ಕೆಲಸ ಅವರು ದಾರ್ಶನಿಕ ದೃಷ್ಟಿಕೋನವನ್ನು ಅವರು ಹೇಳಿರ್ತಾರೆ. ಆಗ ಇದನ್ನು ಮಾತ್ರ ಅವ್ರನ್ನ ಮುಂದೆ ಏನಾಗ್ಬೋದು, ಆ ಪ್ರಕೃತಿ